ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ ಎಲ್ಲೂ ಈಗ ತಂದೆ ಅಂತ ಬಂದಾಗ ಅವರು ಆರ್ಮಿಗೆ ಹೋದ್ರು, ಅಲ್ಲಿ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಬಂದಂಥವ್ರು. ಅದೊಂಥರ ನಮ್ಗೆ ಹೆಮ್ಮೆ ನಿಮ್ಮ ತಂದೆ ಬಗ್ಗೆ ಮಾತಾಡುವಾಗ. ಅಲ್ಲೆಲ್ಲೂ ಕೂಡ ಬಣ್ಣದ ನಂಟು ಇರಲೇ ಇಲ್ಲ. ಸೊ ನಮ್ಮ ಸುಂದರ್ ರಾಜ್ ಸರ್ಗೆ ಬಣ್ಣದ ಕನೆಕ್ಷನ್ ಹೇಗಾಯಿತು, ಯಾಕಾಯಿತು? ತಾಯಿನೇ. ಯಾಕೆಂದರೆ ನಮ್ಮ ತಾಯಿ ಅವ್ರಿಗೆ ಸಿನಿಮಾ ಅಂದರೆ ತುಂಬ ಹುಚ್ಚು. ಅಂದರೆ ನಮ್ಮ ತಾಯಿ ಕಡೆ ಎಲ್ರಿಗೂ ಹಾಗೆ. ಅದು ನನ್ನ 4 ಜನ ಮಾಮಂದ್ರು ನನಗೆ. ರಂಗ ಮಾಮ, ಪಟ್ಟು ಮಾಮ, ಆಮೇಲೆ ರಾಮು ಮಾಮ, ಕಣ್ಣ ಮಾಮ ಅಂತ. ಅಂದರೆ ಅವ್ರ ಹೆಸರೆಲ್ಲ ಹೆಂಗೆ ಕಸ್ತೂರಿ ರಂಗನ್ ಅಂತ ನಮ್ಮ ದೊಡ್ಡ ಮಾಮ, ಅಂದರೆ ನಮ್ಮ ತಾಯಿಗೆ ನೆಕ್ಸ್ಟು. ಅದನ್ನು ನೆಕ್ಸ್ಟು ಶ್ರೀನಿವಾಸನ್ ಅಂತ ನಮ್ಮ 2ನೇ ಮಾಮ. 3ನೇದು ರಾಮಸ್ವಾಮಿ ಅಂತ. ಅದು ಇನ್ನೊಂದು 4ನೇದು ಕೃಷ್ಣಸ್ವಾಮಿ ಅಂತ. ಅದಾದಮೇಲೆ ಇಂದ್ರ ಅಂತ ನಮ್ಮ ತಾಯಿ ತಂಗಿ. ನಮ್ಮ ತಾಯಿ ತಂಗಿ ಹುಟ್ಟುವಾಗ ನಮ್ಮ ಅಜ್ಜಿ ಗರ್ಭಿಣಿ. ಆ ಗರ್ಭಿಣಿ ಆಗ್ಲಿಕ್ಕೆ ನಮ್ಮ ತಾತ ತೀರ್ಕೊಂಡ್ಬಿಡ್ತಾರೆ. ನಮ್ಮ ತಾತ ತೀರ್ಕೊಂಡ ನಂತರ ಈ ಮಗು ಹುಟ್ಟುತ್ತೆ. ಅಂದರೆ ಇಂದ್ರ ಅವರು ಹುಟ್ಟುತ್ತಾರೆ. ಇಡೀ ಕುಟುಂಬದ ಜವಾಬ್ದಾರಿ ಎಲ್ಲ ನಮ್ಮ ಮೊದಲನೇ ಮಾಮ ಇದ್ದಾರಲ್ಲ ಕಸ್ತೂರಿ ರಂಗ ಅಂತ, ಅವ್ರ ಮೇಲೆ ಬರುತ್ತೆ. ಆಗ ಅವರು ನಮ್ಮ ತಾತ ರೈಲ್ವೇಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇಂಡಿಯನ್ ರೈಲ್ವೇಸಲ್ಲಿ ಆ್ಯಸ್ ಎ ಕ್ಲರ್ಕ್ ಆಗಿ. ಸೊ ಆ ಕೆಲಸ ಅವ್ರು ಕೊಡ್ತಾರೆ. ಸೊ ಆ ಕೆಲಸ ಕೊಟ್ಟ ಮೇಲೆ ಇಡೀ ಕುಟುಂಬದ ಜವಾಬ್ದಾರಿನ ಹೊತ್ತಂದವರು ನಮ್ಮ ಮಾಮ. ನಮ್ಮ ಮಾಮ ಇದ್ದಾಗಲೇ ನಮ್ಮ ತಾಯಿಗೆ ಮದುವೆ ಆಗುತ್ತೆ. ಆ ಕಡೆ ಹುಟ್ಟಿರ್ತಾಳಲ್ಲ ಆವಾಗಲೇ ಮದುವೆ ಆಗುತ್ತೆ. ಇಡೀ ಜವಾಬ್ದಾರಿನ ಹೊತ್ಕೊಂಡು ಒಂದು ಅಕ್ಕನ ಮದುವೆನ ಮಾಡಿಸಿದವರು ಅವ್ರ ತಮ್ಮ. ಸೊ ಅದನ್ನು ನನಗೆ ಯಾವತ್ತೂ ಅವರು ದೊಡ್ಡ ಸ್ಥಾನದಲ್ಲೇ ನೋಡ್ತೀನಿ ಅವ್ರನ್ನ. ಆಗ ಇವ್ರಿಗೆ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು. ಅದು MS ಸುಬ್ಬಲಕ್ಷ್ಮಿ ಇದು ಸಿನಿಮಾಗಳು ಬರೋದಾಗಲ್ಲ. ದೊಡ್ಡ ದೊಡ್ಡ ಕಲಾವಿದರು ಅವರೆಲ್ಲ. ಆಕೆ ಹಾಡ್ತಾನೂ ಇದ್ದರು, ಅಭಿನಯಿಸ್ತಾನೂ ಇದ್ದರು. ML ವಸಂತ್ ಕುಮಾರ್ ಅಂತ ಕೇಳಿರಬೇಕು, ಅವರು ಸಿನಿಮಾ ನಟಿಯಾಗಿದ್ದರು. ಸೊ ಈ ಸಂಗೀತಗಾರರ ಕುಟುಂಬದಿಂದ ಬಂದಂಥ ನಟ ನಟಿಯರ ಹಾಡುಗಳನ್ನ ಕೇಳ್ತಾ ಇರಬೇಕಾದ್ರೆ ನಮ್ಮ ತಾಯಿಗೆ ಒಂದು ರೀತಿಯ ಆನಂದ. ನಾನು ಗರ್ಭದಲ್ಲಿದ್ದಾಗ, ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ಎಲ್ಲೋ ನನಗೆ ಕೇಳಿಸಿರ್ಬೇಕು. ಯಾವಾಗಲೂ ಅದು ಬರುತ್ತಂತೆ ಬೈ ಡಿಫಾಲ್ಟ್. ಏನು ತಾಯಿ ಇಷ್ಟಪಡ್ತಾರೆ ದಟ್ ಈಸ್ ಪಾಸ್ಡ್ ಆನ್ ಟು ದ ಚೈಲ್ಡ್, ಅದು ಬರುತ್ತದು. ಸೊ ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದಾನೇ ಮಾನೋ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅಂದರೆ ಮನೇಲೇ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ನನಗೂ ಸಿನಿಮಾ ಅಂದರೆ ಭಾಳ ಹುಚ್ಚು. ಸಣ್ಣ ವಯಸ್ಸಿಂದ ಅಳ್ತಾ ಇದ್ದೆ, ಈಗ ಪಿಕ್ಚರ್ ಕರ್ಕೊಂಡೋಗು ಅಂತ. ನಮ್ಮೂರಲ್ಲಿ ಒಂದು ಸಣ್ಣ ಟೆಂಟು. ಹೆಂಗಿರ್ತದೆ ಸರ್ ಅವಾಗೆಲ್ಲ? ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅಲ್ಲಿ ಇವತ್ತೆಲ್ಲ ನಾನು ಅದನ್ನೇ ಭಾಳ ನೋಡ್ತೀನಿ. ಆವಾಗ ನಮಗೆ ಅನುಕೂಲ ಅಷ್ಟಿರಲಿಲ್ಲ. ಅನುಕೂಲ ಮೊದಲಿಂದನೂ ಇರಲಿಲ್ಲ. ಆದರೆ ಎಲ್ಲೂ ನಿರಾಶೆ ಇರಲಿಲ್ಲ. ಅನುಕೂಲತೆ ಬೇರೆ, ನಿರಾಶೆ ಬೇರೆ. ನಮಗೆ ಒಂದು ಐಸ್ ಕ್ಯಾಂಡಿ ತಿಂದ್ರೇ ಅದೇ ಸ್ವರ್ಗ, ಒಂದು ಕಡಲೆ ಮಿಠಾಯಿ ತಿಂದ್ರೇ ಅದೇ ಸ್ವರ್ಗ. ಅದೇ ಥರ ನೆಲದಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡಿದ್ರೆ ಅದು ಸೆಕೆಂಡ್ರಿ ರನ್ನು, ಫಸ್ಟ್ ರನ್ನು ಅಲ್ಲ. ಕೆಳಗಡೆ ಕೂತ್ಕೊಂಡು ಮರಳೆಲ್ಲ ಹಾಕಿದ್ರು. ನಮ್ಮೂರಲ್ಲಿ ಮರಳು ಹಾಕಿ ಅದಕ್ಕೆ ಐ ಥಿಂಕ್ ಆವಾಗ 3 ಕಾಸು 4 ಕಾಸು ಏನೋ ಗೊತ್ತಿಲ್ಲ, ಅದು 1 ಆಣೆನೋ ಏನೋ ಇರ್ಬೋದು ಅಂತ ಇಟ್ಕೊಂಡು 2 ಆಣೆ ಕೊಟ್ಟರೆ ಬೆಂಚು, 4 ಆಣೆ ಕೊಟ್ಟರೆ ಕುರ್ಚಿ. ಸೊ 1 ಆಣೆ 2 ಆಣೆ 4 ಆಣೆ ಇದು ಅವತ್ತಿನ ಆಣೆ. ಆಮೇಲೆ ಪೈಸಾ ಬಂದಿದ್ದು ಯಾವಾಗ 1957, 1957ರಲ್ಲಿ ಪೈಸಾ ಬಂತು. ಆವಾಗ ಪೈಸಾ ಅಂತ ಕರಿತಾ ಇರಲಿಲ್ಲ, ನಯಾ ಪೈಸಾ ಅಂತ ಕರಿತಾ ಇದ್ರು, NP ಅವಾಗ. ಆಮೇಲೆ ನಯಾ ಹೋಗಿ ಪೈಸಾ ಆಗೋಯ್ತು. ಇವತ್ತು ಪೈಸಾ ಇದೆ. ನಾನು ಹೇಳ್ತಾ ಇರೋದು ಅದೇ ಹೇಳಿದ್ನಲ್ಲ, 4ನೇ ವರ್ಷ 5ನೇ ವರ್ಷಕ್ಕೆ ಸಿನಿಮಾ ನೋಡಬೇಕು ಅಂದರೆ ನಮ್ಮ ಅಜ್ಜಿನೇ ಕರ್ಕೊಂಡು ಹೋಗೋರು. ಸೊ ಹಳೇ ಪಿಕ್ಚರೆಲ್ಲ ನಾನು ಆವಾಗ ಶಿವಾಜಿ ಗಣೇಶನ್ನು, MGR, ರಂಜನ್ನು, ನಮ್ಮ ಪೂರ್ತಿ ಅವಾಗೆಲ್ಲ ತಮಿಳ್ ಪಿಕ್ಚರ್ ನೋಡ್ತಾ ಇದ್ದು. ಕನ್ನಡ ಪಿಕ್ಚರು ನನಗೆ ನೋಡೋ ಅವಕಾಶನೇ ಇರಲಿಲ್ಲ. ಬೆಂಗಳೂರಿಗೆ ಬಂದಮೇಲೂ ನಾನು ಕನ್ನಡ ಪಿಕ್ಚರ್ ಅಂತ ನೋಡಿದ ಮೊದಲನೇ ಪಿಕ್ಚರ್ ಯಾವುದಪ್ಪ ಅಂದರೆ ಗಾಳಿ ಗೋಪುರ, ರಾಜ್ಕುಮಾರ್ದು ಗಾಳಿ ಗೋಪುರ ನೋಡಿದೆ. ಅದೇ ನನ್ನ ಮೊದಲನೇ ಕನ್ನಡ ಪಿಕ್ಚರ್ ನಾನು ನೋಡಿದ್ದು. ಅದು ಭಾರತ್ ಟಾಕೀಸಲ್ಲಿ. ಇವತ್ತು ನನಗೂ ಭಾಳ ಹೆಮ್ಮೆ ಅಂತಂದರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಭಾರತ್ ಟಾಕೀಸನ್ನು ನಡೆಸ್ತಾ ಇದ್ದದ್ದು ಒಬ್ಬ ಮುಸ್ಲಿಂ ಶರೀಫ್ ಅಂತ. ಅವರು ಅತ್ಯಂತ ಕನ್ನಡದ ಭಕ್ತರು, ದೊಡ್ಡ ಭಕ್ತರು ಅವರು. ಆ ಒಬ್ಬ ಮುಸ್ಲಿಂ ಶರೀಫು ಕನ್ನಡ ಪಿಕ್ಚರ್ನೇ ಓಡಿಸ್ತಾ ಇದ್ರು. ಅಲ್ಲೇನಾದರೂ ನಾವು ಹೋದರೆ
ಚಿಕ್ಕ ಚಿಕ್ಕ ಹುಡುಗರಿಗೆ ಏನಾದ್ರು ಪಿಕ್ಚರ್ ನೋಡ್ಕೊಂಡು ಫ್ರೀ ಬಿಟ್ಬಿಡೋರು. ಹೋಗಿ ನೋಡಿ. ಇದನ್ನು ಲಿಬರ್ಟಿ ಥಿಯೇಟ್ರ್ ಓನರು ಮಾಡೋರು, ಹ್ಮ್. ಬೇಗಮ್ ಅಂತ ಇದ್ರು. ಹ್ಮ್. ಅದನ್ನು ನಾನು ಇನ್ನೂ ಮರೆಯೋಕ್ಕಾಗಲ್ಲ. ಹ್ಮ್. ಸೊ ಇವರೆಲ್ಲ ಒಂಥರ ಐಕಾನಿಕ್ ಫಿಗರ್ಸ್ ನನ್ನ ಲೈಫಲ್ಲಿ. ಸೂಪರ್. ಸೊ ಹಾಗಾಗಿ ಸಿನಿಮಾ ಮತ್ತು ಇದೆಲ್ಲ ಬಂತು.